ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಕಥೆ ಮರದ ಸಾವು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀ ರಘುರಾಮ್ ಎನ್.ವಿ. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರ್ಕೆ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಪ್ರಸ್ತುತಿ ಎನ್.ವಿ. ರಘುರಾಮ್. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರ್ಕಿ. ಕಥೆಯ ಹೆಸರು ಮರದ ಸಾವು. ಆ ಮನೆಯಲ್ಲಿ ಅಂದು ಸ್ಮಶಾನ ಮೌನ ಆವರಿಸಿತ್ತು. ಹಿರಿ ಜೀವಗಳಾದ ಸೀತಾಲಕ್ಷ್ಮಿ, ಶಿವರಾಮಯ್ಯ ಇಬ್ಬರಿಗೂ ಊಟ ಮಾಡಲು ಮನಸ್ಸಿಲ್ಲ. ಮನೆಯಲ್ಲಿ ಸೂತಕದ ವಾತಾವರಣ ಸೃಷ್ಟಿಯಾಗಿದ್ದರೂ ಆ ಮನೆಯ ಸದಸ್ಯರನ್ನು ಬಿಟ್ಟರೆ ಮಿಕ್ಕವರಾರಿಗೂ ಸಂಬಂಧಪಟ್ಟಿಲ್ಲ ಎನ್ನುವಂತೆ ಹೊರಜಗತ್ತು ಎಂದಿನಂತೆಯೇ ಇತ್ತು. ಸೀತಾ, ನಿನಗೆ ಜ್ಞಾಪಕ ಇದೆಯಾ? ಈ ಮರ ಇನ್ನೂ ಚಿಕ್ಕದಿರುವಾಗ ನಮ್ಮ ಹನಿ ಮತ್ತು ಸುನಿ ಇಬ್ಬರು ಅದಕ್ಕೆ ಬೆಳಗೂ ಸಂಜೆ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಹೋಗಿ ಹಾಕುತ್ತಿದ್ದುದು. ಅದರ ಹೂಗಳಂತೂ ಮೊದಲ ಸಾರಿ ಬಿಟ್ಟಾಗ ಒಳ್ಳೆ ಬೆಂಕಿ ಜ್ವಾಲೆಗಳೋ ಎನ್ನುವಂತಿದ್ದವು. ಬೆಳಕು ಹರಿಯುತ್ತಿದ್ದಂತೆ ಅದರ ಮೇಲೆ ರಾತ್ರಿಯಿಡೀ ಮಲಗಿರುತ್ತಿದ್ದ ಹಕ್ಕಿಗಳೆಲ್ಲ ಎಷ್ಟು ಸಂಭ್ರಮದಿಂದ ಗೂಡು ಬಿಟ್ಟು ಗುಂಪು ಗುಂಪಾಗಿ ಚಿಲಿಪಿಲಿ ಗುಟ್ಟುತ್ತಾ ಹಾರಿ ಹೋಗಲು ಸಿದ್ಧವಾಗುತ್ತಿದ್ದವು ಅಲ್ಲವೇ? ಸೀತಾ, ನಿನಗೆ ಇನ್ನೊಂದು ವಿಷಯ ಗೊತ್ತಿದೆಯಾ? ನಮ್ಮ ಮೊಮ್ಮಕ್ಕಳು ಯುಗಾದಿಗೆ ಜೋಕಾಲಿ ಆಡಿದ್ದು? ಹೌದು ರೀ. ಪಾಪ, ಈಗ ಅಮೆರಿಕದಲ್ಲೂ ಆ ಮಕ್ಕಳು ಅದನ್ನು ನೆನಪಿಸಿಕೊಳ್ಳುತ್ತಲೇ ಇರುತ್ತಾರಂತೆ. ಅವರ ಮನೆ ಹಿಂದೇನೂ ಒಂದೆರಡು ಮರಗಳಿವೆಯಂತೆ. ಅದಕ್ಕೆ ಕಾರಿನ ಟೈರ್ ಕಟ್ಟಿ ಆಟ ಆಡ್ತಾರಂತೆ ಅಂತ ಸುನಿ ಹೇಳ್ತಾ ಇದ್ದ. ನಾವು ಈ ಬಡಾವಣೆಗೆ ಬಂದಾಗ ಮನೆ ಕಟ್ಟುತ್ತಿರುವಾಗ ಗಾರೆ ಕೆಲಸದ ರಾಜಣ್ಣ ಅಲ್ವೇ ಆ ಗಿಡ ತಂದು ಇಲ್ಲಿ ನೆಟ್ಟಿದ್ದು? 1-2 ವರ್ಷಕ್ಕೆ ಎಷ್ಟು ದೊಡ್ಡದಾಗಿ ಬಿಡ್ತು. ನಮ್ಮ ಮನೆ ಗುರುತು ಹೇಳಬೇಕಂದ್ರೆ ಕೆಂಪು ಹೂವಿನ ಈ ಮರ ಅಂದರೆ ಎಲ್ಲರಿಗೂ ಸುಲಭವಾಗಿ ಪತ್ತೆ ಆಗುತ್ತಿತ್ತು. ಆಮೇಲೆ ಎಷ್ಟೊಂದು ಗಿಡಗಳು ಮರಗಳು ಎಲ್ಲರ ಮನೆ ಮುಂದೆ ಬೆಳೆದ್ರೂ ಈ ಮರ ಮಾತ್ರ ಸೀತಾ, ಶಿವರಾಮಯ್ಯನವರ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಕುಟುಂಬದ ಸದಸ್ಯನೆನ್ನುವಷ್ಟು ಅದರ ಮೇಲೆ ಅವರಿಗೆ ಮೋಹ ಬೆಳೆದುಕೊಂಡಿತ್ತು. ಶಿವರಾಮಯ್ಯನಿಗೆ ಸಿಟಿಯೊಳಗೆ ಉದ್ಯೋಗ. ಸ್ಕೂಟರ್, ಕಾರು ಇತ್ಯಾದಿಗಳ ವೈಭೋಗದಿಂದ ಹೊರತಾದ ಅವರ ಸರಳ ಜೀವನಕ್ಕೆ ಇದ್ದ ಏಕೈಕ ವಾಹನವೆಂದರೆ 2 ಚಕ್ರದ ರಥದ ರ್ಯಾಲಿ ಸೈಕಲ್. ಓಡಾಡಲು ಸರಿಯಾದ ರಸ್ತೆಗಳೇ ಇಲ್ಲದ ದಾರಿಗಳಲ್ಲಿ ಎಲ್ಲೂ ನಿಲ್ಲದೆ ಪೆಟ್ರೋಲ್ ಬೇಡದೆ ಪರಿಸರ ಸ್ನೇಹಿಯಾದ ಇಂಥ ಅನೇಕ ಸೈಕಲ್ಗಳಲ್ಲಿ ಬಂದಿಳಿಯುತ್ತಿದ್ದ ಸ್ನೇಹಿತರ ಒಂದು ದೊಡ್ಡ ಗುಂಪೆ ಅವರು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಯಲ್ಲಿ ಇತ್ತು. ಇದರಿಂದಾಗಿ ಅವರಿಗೆ ಎಂದೂ ಕೀಳರಿಮೆ ಬಾಧಿಸಲಿಲ್ಲ. ಬಾಡಿಗೆಯ ಮನೆಯ ವನವಾಸದ ಕಷ್ಟಗಳಿಗೆ ಇತಿಶ್ರೀ ಹಾಡಬೇಕೆಂದು ಕಷ್ಟಪಟ್ಟು ಕೂಡಿಟ್ಟ ಹಣವನ್ನೆಲ್ಲ ಒಂದು ಸ್ವಂತ ಗೂಡಿಗಾಗಿ ಅವರು ಖರ್ಚು ಮಾಡಿದ್ದರು. ಸೀತು, ಸಿಟಿಗೆ ಸ್ವಲ್ಪವೇ ದೂರವೇ ಇದ್ದರೂ ಸೈಟು ನಮ್ಮ ಬಡ್ಜೆಟ್ಗೆ ಸಿಗುವಂಥದ್ದು. ಒಂದು 10 ವರ್ಷನಾದರೂ ಬೇಕು ಈ ಜಾಗ ಬಡಕಾಯಿಸಲು ಎಂದು ಹೆಂಡತಿಗೆ ಸಮಾಧಾನ ಹೇಳುತ್ತಾ ಧೈರ್ಯ ಮಾಡಿ ಜಾಗ ಖರೀದಿಸಿದ್ದರು. ಅವರ ಊಹೆ ತಪ್ಪಾಗಲಿಲ್ಲ. ರೂಪಾಂತರಗಳು ಆಶ್ಚರ್ಯ ಹುಟ್ಟುವಷ್ಟು ವೇಗವಾಗಿ ಆಗುತ್ತಾ ಹೋಗುತ್ತವೆ ಎನ್ನಲು ಈ ಬಡಾವಣೆಯೇ ಸಾಕ್ಷಿಯಾಗಿತ್ತು. ನೀರಿಗಾಗಿ ತೋಡಿಸಿದ ಬಾವಿಯಿಂದ ಸಮೃದ್ಧಿಯಾಗಿ ಗಂಗೆ ಉಕ್ಕಿದಾಗ ಮನೆ ಕಟ್ಟಿ ಮುಗಿಸಿ ಗೃಹ ಪ್ರವೇಶದ ಹೊತ್ತಿಗೆ ಮನೆಯ ಅಂಗಳದಲ್ಲಿ ಅವರದೇ ಆದ ಪುಟ್ಟ ಕೈತೋಟವು ಸಿದ್ಧವಾಗತೊಡಗಿತು. ತಮ್ಮದೇ ಸ್ವಂತ ಮನೆ, ಮನೆಯ ಸುತ್ತ ಹೂವು, ತರಕಾರಿ, ಕೈತೋಟ. ಬಸ್ಸು, ಕಾರು, ಧೂಳು, ಗಲಾಟೆಗಳಿಂದ ದೂರವಾಗಿ ಶಾಂತ ವಾತಾವರಣದಲ್ಲಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವ ಅವರ ಆಸೆ ಕೊನೆಗೊಮ್ಮೆ ಕೈಗೂಡಿತು. ಮಕ್ಕಳನ್ನು ಇದ್ದುದರಲ್ಲೇ ಹತ್ತಿರದಲ್ಲಿದ್ದ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾಯಿತು. ಸೀತಳಿಗೆ ಈಗ ಕೈತುಂಬ ಕೆಲಸ. ಮನೆಯನ್ನು ಅಚ್ಚುಕಟ್ಟು ಮಾಡುವುದು, ಅಂಗಳದಲ್ಲಿ ಮೈ ತುಂಬಿ ನಿಂತ ಹಸಿರು ಗಿಡಗಳಲ್ಲಿ ಅರಳಿದ ಹೂವು, ಮೊಗ್ಗು, ಬಗೆ ಬಗೆ ತರಕಾರಿಗಳು ಅವಳ ಬಿಡುವನ್ನೆಲ್ಲ ಆವರಿಸಿಕೊಳ್ಳುವ ಆಪ್ತ ಸಂಗಾತಿಗಳು. ಒಳ್ಳೆ ಗಾಳಿ, ಬೆಳಕು, ನಿಶ್ಶಬ್ದ ವಾತಾವರಣ, ನಗರ ಜೀವನದ ಧಾವಂತದ ಬಿಸಿಯಿಂದ ದೂರವಾದ ಸಂತೃಪ್ತಿ ಆ ಕುಟುಂಬದ ಆರೋಗ್ಯ, ಆನಂದವನ್ನು ಹೆಚ್ಚಿಸಿತು. ಅನಿಸುನಿ ಸರ್ಕಾರಿ ಶಾಲೆಯಲ್ಲೇ ಓದಿ ಬುದ್ಧಿವಂತರಾಗಿದ್ದು ಕೂಡ
ಅವರ ಸಂತೋಷವನ್ನು ಹೆಚ್ಚಿಸಿತು. ಮನೆಯ ಎಡಕೊನೆಯಲ್ಲಿದ್ದ ರಸ್ತೆ ಬದಿಯಲ್ಲಿ ಇವರು ಹಾಕಿದ ಮರ ಈಗ ಇವರದಾಗಿ ಇರಲಿಲ್ಲ. ಆದರೇನು, ಅದನ್ನು ಪೋಷಿಸಿ ಬೆಳೆಸಿದ ತೃಪ್ತಿ, ಅಭಿಮಾನ, ಪ್ರೀತಿಯಂತೂ ಯಾರೂ ಕಸಿದುಕೊಳ್ಳಲು ಸಾಧ್ಯವಿರಲಿಲ್ಲ. ರಸ್ತೆ ಬದಿಯಲ್ಲಿದ್ದರೂ ದನ ಕರುಗಳ ಪಾಲಾಗದಂತೆ ಅದರ ರಕ್ಷಣೆಗೆ ಸುತ್ತ ಬೇಲಿ ಹಾಕಿದ್ದರಿಂದ ನೋಡುತ್ತಿದ್ದಂತೆ ಅದು ಬೆಳೆಯುತ್ತಾ ಯಾರ ಕೈಗೂ ಬಾಯಿಗೂ ನಿಲುಕದಷ್ಟು ಎತ್ತರವಾಗಿ ನಿಂತಾಗ ಶಿವರಾಮಯ್ಯನವರ ಮನೆಯವರಿಗೆಲ್ಲ ತಮ್ಮದೇ ಕುಟುಂಬದ ಸದಸ್ಯ ಪ್ರಬುದ್ಧನಾದಷ್ಟು ಸಂತೋಷವಾಗಿತ್ತು. ಹುಟ್ಟ ಮಲೆನಾಡಿನವರಾದ ಅವರಿಗೆ ಪ್ರಕೃತಿಯ ಒಡನಾಟ ಹೊಸದೇನಲ್ಲ. ಅವರು ಸೈಕಲ್ ತುಳಿಯುತ್ತಲೇ ಸ್ಕೂಟರಿಗೆ ಪ್ರಮೋಷನ್ ಪಡೆದುಕೊಂಡರೂ ಕಾರಿನಲ್ಲಿ ಓಡಾಡುವ ಶ್ರೀಮಂತಿಕೆಯ ಕನಸನ್ನು ಕಾಣುತ್ತಿರಲಿಲ್ಲ. ಮುಂದೊಂದು ದಿನ ಅನಿಲ ದೊಡ್ಡ ಹುದ್ದೆಯನ್ನು ಪಡೆದು ಹೊಸತೊಂದು ಕಾರನ್ನು ಕೊಂಡು ಮನೆ ಮುಂದೆ ನಿಲ್ಲಿಸತೊಡಗಿದಾಗ ಇದೇ ಮರದ ರೆಂಬೆ ಕೊಂಬೆಗಳ ತುಂಬ ಅರಳಿಕೊಂಡಿದ್ದ ಕೆಂಪು ಹೂಗಳು ಪುಷ್ಪವೃಷ್ಟಿ ಕರೆಯುವಂತೆ ಕಾರಿನ ಸುತ್ತ ದಿನ ಉದುರಿ ಬಿದ್ದಿರುತ್ತಿದ್ದವು. ಅಪ್ಪ, ಕಾರನ್ನು ನಿಲ್ಲಿಸಲು ಗ್ಯಾರೇಜಿನ ಅಗತ್ಯ ಇದೆ ಅನಿಸುತ್ತದೆ. ಹೊರಗೆ ನಿಲ್ಲಿಸುವುದು ಅಷ್ಟು ಸುರಕ್ಷಿತವೂ ಅಲ್ಲ. ಮಗ ಪೀಠಿಕೆ ಹಾಕಿ ಅಪ್ಪನ ಮನಸ್ಸನ್ನು ತಿಳಿಯಬಯಸಿದ್ದ. ಅದೇನೋ ಸರಿ ಅನಿ, ಕಾರು ನಿಲ್ಲಿಸುವಷ್ಟು ಜಾಗವೇನೋ ನಮ್ಮ ಕಾಂಪೌಂಡಿನಲ್ಲಿದೆ. ಗ್ಯಾರೇಜ್ ಕಟ್ಟಿದರೆ ಆ ಕಡೆ ಬೆಳೆಸಿರುವ ಗಿಡವನ್ನೆಲ್ಲ ತೆಗೆಯಬೇಕು ಅಲ್ಲವೇನೋ? ಸೀತಮ್ಮನಿಗೆ ಗಿಡಗಳನ್ನು ಕತ್ತರಿಸಿ ಹಾಕುವ ಸಂಕಟ. ಹೌದಮ್ಮ, ಲಕ್ಷಾಂತರ ರೂಪಾಯಿ ಕಾರಿಗೆ ಕೊಟ್ಟಿದೆ. ಹೊರಗೆ ನಿಲ್ಲಿಸಿದರೆ ಮಳೆ ಗಾಳಿ ಜೊತೆಗೆ ರಾತ್ರಿ ಹೊತ್ತಿರಲಿ ಬೆಳಗ್ಗೆಯೇ ಕಾರಿನ ಪಾರ್ಟ್ ಬಿಚ್ಚಿಕೊಂಡು ಹೋಗುವ ಕಳ್ಳರು ಹೆಚ್ಚಾಗಿದ್ದಾರೆ. ಅನಿಲನಿಗೆ ಕಾರಿನ ಮೇಲೆ ಮೋಹ ಅದಾಗಲೇ ಆವರಿಸಿಕೊಂಡು ಬಿಟ್ಟಿತ್ತು. ಮುಂದಿನ ದಿನಗಳಲ್ಲಿ ಗ್ಯಾರೇಜಿನ ಕೆಲಸ ಪ್ರಾರಂಭವಾಗುತ್ತಿದ್ದಂತೆಯೇ ಅಂಗಳದಲ್ಲಿ ನಗುತ್ತಿದ್ದ ಗಿಡಗಳೆಲ್ಲ ಕಲ್ಲು, ಮಣ್ಣು, ಧೂಳಿನ ಸ್ನಾನದಿಂದಾಗಿ ಸೊರಗತೊಡಗಿದವು. ಎತ್ತರದಲ್ಲಿದ್ದ ಕೆಂಪು ಹೂವಿನ ಮರ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದೆ ತನ್ನ ಪಾಡಿಗೆ ತಾನು ನಿಶ್ಚಿಂತೆಯಿಂದ ಇತ್ತು. ಅದಕ್ಕೆ ಮಳೆ ಬಂದಾಗಲಷ್ಟೇ ಸಂಪೂರ್ಣ ಜಳಕದ ಆನಂದ. ಈಗ ಬಡಾವಣೆಯಲ್ಲಿ ಎಲ್ಲಿಯೂ ಖಾಲಿ ಜಾಗ ಕಾಣಿಸುವುದಿಲ್ಲ. ಒಂದಕ್ಕಿಂತ ಒಂದು ಚಂದದ ಮನೆಗಳು ಈ 10 ವರ್ಷಗಳಲ್ಲಿ ನಿರ್ಮಾಣಗೊಂಡಿದ್ದವು. ಶಿವರಾಮಯ್ಯನವರ ಮನೆ ಈಗ ಪ್ರತಿಷ್ಠಿತ ಬಡಾವಣೆಗಳ ಹೆಸರಿನ ಪಟ್ಟಿಯಲ್ಲಿತ್ತು. ಸೈಟಿನ ಬೆಲೆಯಂತೂ ಹೇಳುವಂತೆಯೇ ಇಲ್ಲ. ನೀನು ತುಂಬ ಲಕ್ಕಿ ಕಣಯ್ಯ, ಆಗ ತೆಗೆದುಕೊಂಡು ಮನೆ ಕಟ್ಟಿಕೊಂಡು ಒಳ್ಳೇದು ಮಾಡಿದೆ. ಈಗ 1 ಇಂಚು ಜಾಗ ಅಲ್ಲಿ ಸಿಗುತ್ತಿಲ್ಲ ಎಂದು ಅವರ ಸ್ನೇಹಿತರು ಹೇಳುವಾಗಲೆಲ್ಲ ಶಿವರಾಮಯ್ಯನ ಮನಸ್ಸು ಉಬ್ಬಿ ಹೋಗುತ್ತಿತ್ತು. ಆ ಕಾಲಕ್ಕೆ 60-40 ಅಳತೆಯ ಆ ಸೈಟಿಗೆ ದುಡ್ಡು ಹೊಂದಿಸಲೇ ಅವರ ಕೈಯಲ್ಲಿ ಆಗಿರಲಿಲ್ಲ. ಊರಲ್ಲಿದ್ದ ಜಮೀನು ಮಾರಿ ಅವರಪ್ಪ ಇವರ ಪಾಲು ಕೊಟ್ಟಿದ್ದರಿಂದ ಬೆಂಗಳೂರು ನಗರದಲ್ಲೊಂದು ಮನೆ ಮಾಡಿಕೊಳ್ಳುವ ಭಾಗ್ಯ ಅವರದಾಗಿತ್ತು. ಈಗಂತೂ ಕನ್ನಡ ಚಿತ್ರರಂಗದ 4-5 ನಟ ನಟಿಯರ ಭವ್ಯ ಬಂಗಲೆಗಳು ಇದೇ ಬಡಾವಣೆಯಲ್ಲಿ ಬಂದ ಮೇಲಂತೂ ಅಲ್ಲಿಗ ಬಣ್ಣದ ಲೋಕದ ಒಂದು ಝಲಕ್ ಜನರಿಗೆ ಪ್ರತಿನಿತ್ಯ ಕಾಣಲು ಸಿಗುತ್ತಿತ್ತು. ರಸ್ತೆಗಳಂತೂ ಗುಂಡಿ ಬಿದ್ದಿದ್ದೇ ಇಲ್ಲವೆನ್ನುವಷ್ಟು ಐಷಾರಾಮಿ ಕಾರುಗಳು ಜಾರಿ ಹೋಗುವಷ್ಟು ನುಣುಪಾಗಿದ್ದವು. ಹತ್ತಿರದಲ್ಲೇ ಇದ್ದ ರೆಸಿಡೆನ್ಷಿಯಲ್ ಶಾಲೆಯಿಂದಾಗಿ ಅಲ್ಲಿ ಓದುತ್ತಿದ್ದ ಗಣ್ಯಾತಿ ಗಣ್ಯರ ಮಕ್ಕಳು ಮೊಮ್ಮಕ್ಕಳೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಆ ಪರಿಸರದ ನೀರು ಗಾಳಿ ಕೂಡ ಕಲುಷಿತವಾಗದಷ್ಟು ಎಚ್ಚರಿಕೆ ಆಡಳಿತ ಯಂತ್ರಕ್ಕೆ. ಆಗೆಲ್ಲ ಅವರಿಗೆ ಮುಂಬಯಿಯ ನೆನಪಾಗುತ್ತಿತ್ತು. ಕೆಲಸದ ನಿಮಿತ್ತ ಮುಂಬೈಗೆ ಅವರು 1-2 ಸಾರಿ ಹೋಗಿ ಬಂದಿದ್ದರು. ವಿಮಾನ ನಿಲ್ದಾಣ ಬಿಟ್ಟು ಹೊರಬಂದರೆ ತಲೆ ಎತ್ತಿ ನೋಡದಷ್ಟು ಎತ್ತರಕ್ಕೆ ಸಾಲು ಸಾಲು ಗೋಪುರಗಳಂತೆ ಆಕಾಶದೆತ್ತರ ನಿಂತ ಕಟ್ಟಡಗಳು. ನೆಲದಗಲ ಮುಗಿಲು ಮುಟ್ಟಿದರೂ ಅದೇ ನೆಲವನ್ನು ಬಳಸಿ ಹರಡಿಕೊಂಡ ಕೊಳಗೇರಿಗಳ ಸಾಲುಗಳಂತೂ ಕೆಸರಿನಲ್ಲಿ ಕಮಲ ಎನ್ನುವ ಮಾತಿಗೆ ಹೋಲಿಕೆಯಾಗುತ್ತಿತ್ತು. ಉಪ್ಪರೆಗೆಯ ಮೇಲೆತ್ತರದಲ್ಲಿ ನೆಲೆ ನಿಂತವರು ಕೆಳಗಿನ ಶೀಟಿನ ಮನೆಯೊಳಗಿನ ದಾರಿದ್ರ್ಯದ ಚಿತ್ರಣ ಕಂಡರೂ ಕಾಣಿಸದಂತಹ ಶ್ರೀಮಂತಿಕೆಯ ತೆರೆ ಎಳೆದುಕೊಂಡಿದ್ದರು. ಆ ಕಾಂಕ್ರೀಟ್ ಕಾಡಿನೊಳಗೆ ಹಸಿರಿನ ಹೆಸರನ್ನು ಹುಡುಕುವ ಭ್ರಮೆಗೆ ಒಳಗಾಗದೆ ಶಿವರಾಮಯ್ಯ ತಾವೇ ಭಾಗ್ಯವಂತರು ಎಂದುಕೊಂಡಿದ್ದು ಅದೆಷ್ಟೋ ಬಾರಿ. ವಿಮಾನ ನಿಲ್ದಾಣಕ್ಕೆ ಸುಗಮ ಸಂಚಾರ ಕಲ್ಪಿಸಲು ಮೇಲ್ಸೇತುವೆಗಳ ನಿರ್ಮಾಣ ಅಗತ್ಯ, ಅನಿವಾರ್ಯ ಎಂದು ತೀರ್ಮಾನಿಸಿದ ಸರ್ಕಾರಕ್ಕೆ ತಲೆದಂಡ ತೆತ್ತ ಸಾವಿರಾರು ಮರಗಳ ಸಾಲಿನಲ್ಲಿ ಇವರ ಬಡಾವಣೆಯ 10 ಮರಗಳು ಇದ್ದವು. ರಸ್ತೆ ಅಗಲೀಕರಣದ ಕಾರಣದಿಂದ ಶಿವರಾಮಯ್ಯನವರು ಸಾಕಿ ಬೆಳೆಸಿದ ಕೆಂಪು ಹೂವಿನ ದೊಡ್ಡ ಮರವು ಕೂಡ ಒಂದು ದಿನ ಬಲಿಯಾಗಲೇಬೇಕಾಯಿತು.
ದೈತ್ಯಾಕಾರವಾಗಿ ಬೆಳೆದು ನಿಂತಿದ್ದ ಆ ಮರ ಧರೆಗುರುಳಿದ ದೃಶ್ಯವನ್ನು ಅವರು ನೋಡದಿದ್ದುದೇ ಒಳ್ಳೆಯದಾಯಿತು. ತೀರ್ಥಯಾತ್ರೆ ಮುಗಿಸಿ ಬಂದ ದಂಪತಿಗಳ ಕಣ್ಣ ಮುಂದೆ ಮರದ ಸಾವಿನ ನಂತರದ ದೃಶ್ಯ ಮನಮಿಡಿಯುವಂತಿತ್ತು. ಮರದ ಸಾವು, ಅದರ ಶವಯಾತ್ರೆಯ ನಂತರದ ದಿನಗಳು ಅವರ ಹೃದಯಕ್ಕೆ ಅತೀವ ನೋವನ್ನು ತಂದಿತ್ತು. ಮನೆಯ ಸದಸ್ಯರೊಬ್ಬರು ತಮ್ಮನ್ನು ಬಿಟ್ಟು ಅಗಲಿದಂತೆ ಅವರಿಬ್ಬರ ಮನಸ್ಸಿನಲ್ಲಿ ಶೋಕ ಸಾಗರ ಮಡುಗುಟ್ಟಿತ್ತು. ಸಾವು ಮನುಷ್ಯರಿಗಾಗಲಿ ಮರಕ್ಕಾಗಲಿ ಅದರ ನೋವಿನ ತೀವ್ರತೆ ಒಂದೇ ಥರದ್ದು ಎಂದು ಎಲ್ಲರಿಗೂ ಅರ್ಥವಾಗದೇ ಇರಬಹುದು. ಪ್ರಕೃತಿಯನ್ನು ಪ್ರೀತಿಸುವ, ಹಸಿರನ್ನು ಆರಾಧಿಸುವ ಹೃದಯವಂತರಿಗೆ ಮಾತ್ರ ಅದರ ಅನುಭವ ಆಗುವುದು. ಅನೇಕ ವರ್ಷಗಳ ಕಾಲ ತನ್ನನ್ನು ಬಿಸಿಲಿಗೆ ಒಡ್ಡಿ ತನ್ನ ಆಶ್ರಯಕ್ಕೆ ಬಂದವರಿಗೆ ನೆರಳನ್ನು ನೀಡುತ್ತಿದ್ದ, ಪಕ್ಷಿಗಳಿಗೆ ತಂಗುದಾಣದಂತಿದ್ದ ಆ ಕೆಂಪು ಹೂವಿನ ಮರ ಸತ್ತ ನಂತರ ಸ್ವರ್ಗ ಸೇರದಿದ್ದರೂ ಕಟ್ಟಿಗೆ ಅಂಗಡಿಯವನ ಸೌದೆ ತುಂಡುಗಳಾಗಿ ಮುಂದೊಂದು ದಿನ ಯಾರದೋ ಶವ ಸಂಸ್ಕಾರಕ್ಕೆ ಸ್ಮಶಾನ ಯಾತ್ರೆ ಮಾಡಿರಲೂಬಹುದು, ಅಥವಾ ಉರುವುಲಿಗಾಗಿ ಯಾರದೋ ಮನೆಯ ಅಟ್ಟ ಸೇರಿರಲು ಸಾಕು. ಮದುವೆಗೋ ಮಸಣಕ್ಕೋ ಮರದ ಸಾವಿನ ನಂತರದ ನಿರ್ಧಾರ ಮನುಷ್ಯನಿಗೇ ಬಿಟ್ಟಿದ್ದು. ಧನ್ಯವಾದಗಳು. ನಾಗರತ್ನ ಚಂದ್ರಶೇಖರ್ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಲ್ಲಿನ ಮರದ ಸಾವು ಕುರಿತಾಗಿ ಶ್ರೀ ಎನ್ ವಿ ರಘುರಾಮ್ ಅವರ ಅನಿಸಿಕೆಗಳು ಹೀಗಿವೆ. ಮನೆಯ ಸದಸ್ಯನೇ ಆಗಿ ಬೆಳೆದಿದ್ದ ಮರವೊಂದು ಅಭಿವೃದ್ಧಿಯ ಪಥದಲ್ಲಿ ಸಿಲುಕಿ ಪ್ರಾಣ ಕಳೆದುಕೊಂಡಾಗ ಆಗುವ ದುಃಖವೊಂದು ಕಥೆಯಾದರೆ, ಅಭಿವೃದ್ಧಿಯ ಸಂಕೇತವಾದ ಕಾರು ಮನೆಯ ಅಂಗಳದ ಕೈತೋಟಕ್ಕೆ ಕುತ್ತು ತಂದಿದ್ದು ಇನ್ನೊಂದು ಕಡೆ. ಈ ಸಂದರ್ಭದಲ್ಲಿ ಕಥೆಗಾರ್ತಿ ಈ ಮರದ ಸೌದೆ ಮಸಣಕೋ ಅಥವಾ ಮದುವೆಯ ಮನೆಗೋ ಎಂದು ಎತ್ತುವ ಪ್ರಶ್ನೆ ಮಾರ್ಮಿಕವಾಗಿದೆ ಮತ್ತು ಓದುಗರನ್ನು ಚಿಂತನೆಗೆ ಹಚ್ಚುತ್ತದೆ. ನಾಗರತ್ನ ಚಂದ್ರಶೇಖರ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಮರದ ಸಾವು. ಈ ಕಥೆಯ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ. ಕಥೆಯು 3 ಭಾಗಗಳನ್ನಾಗಿ ಓದುಗರು ಕಾಣಬಹುದು. ಮೊದಲ ಭಾಗದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಹಿರಿಯ ಜೀವಿಗಳಾದ ಸೀತಾಲಕ್ಷ್ಮಿ ಶಿವರಾಮಯ್ಯ ಅವರುಗಳು ತಮ್ಮ ಮನೆಯ ಮುಂದೆ ತಾವೇ ಬೆಳೆಸಿದ್ದ ದೊಡ್ಡ ಮರವನ್ನು ನಗರಸಭೆಯವರು ನಿರ್ದಯೆಯಿಂದ ಕಡಿದು ಹಾಕಿದ ಘಟನೆಯಿಂದ ಮನನೊಂದು ತಾವು ಮರವನ್ನು ಬೆಳೆಸಿದ್ದ ದಿನಗಳ ನಂತರ ಸಂತಸ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಾ ಅದರೊಂದಿಗೆ ಆ ಕಾಲದಲ್ಲಿ ತಮ್ಮ ಮನೆಯನ್ನು ಕಟ್ಟಲು ಪಟ್ಟ ಪಾಡನ್ನು ನೆನೆಸಿಕೊಳ್ಳುತ್ತಾ ಮರದಿಂದ ಆಗುತ್ತಿದ್ದ ಅನುಕೂಲಗಳನ್ನು ನೆನೆಯುತ್ತಾರೆ. ಎರಡನೇ ಭಾಗದಲ್ಲಿ ತಮ್ಮ ಮಗನೇ ದೊಡ್ಡ ಹುದ್ದೆಯನ್ನು ಪಡೆದು ಕಾರನ್ನು ಕೊಂಡಾಗ ಅದಕ್ಕಾಗಿ ಒಂದು ಗ್ಯಾರೇಜ್ ಅನ್ನು ನಿರ್ಮಿಸಲು ಮನೆಯ ಕಾಂಪೌಂಡ್ ಒಳಗಿದ್ದ ಹೂವಿನ ಗಿಡಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿದಾಗ ಶಿವರಾಮಯ್ಯ ದಂಪತಿಗಳು ತೀವ್ರ ನೋವನ್ನು ಅನುಭವಿಸಿದದ್ದು. ಮೂರನೇ ಭಾಗದಲ್ಲಿ ತಮ್ಮ ಬಡಾವಣೆಯು ವೇಗವಾಗಿ ಅಭಿವೃದ್ಧಿ ಹೊಂದಿ ಸೈಟಿನ ಬೆಲೆ ಗಗನಕ್ಕೇರಿದಾಗ ಶಿವರಾಮಯ್ಯನ ಮನಸ್ಸು ಉಬ್ಬಿ ಹೋದದ್ದು. ಕೊನೆಯದಾಗಿ ಶಿವರಾಮಯ್ಯ ದಂಪತಿಗಳು ತೀರ್ಥಯಾತ್ರೆ ಮುಗಿಸಿ ಮರಳಿ ಬಂದಾಗ ಕಂಡ ದೃಶ್ಯ ತೀವ್ರ ನೋವನ್ನುಂಟು ಮಾಡಿದ್ದು. ಆ ಸಂದರ್ಭದಲ್ಲಿ ಆಗಿದ್ದೇನೆಂದರೆ ಅವರ ಮನೆಯ ಮುಂದಿದ್ದ ಅವರ ಪ್ರೀತಿಯ ಮರದ ಸಾವು. ಕೊನೆಯಲ್ಲಿ ಲೇಖಕಿಯು ಸಾವು ಮನುಷ್ಯರಿಗಾಗಲಿ ಮರಕ್ಕಾಗಲಿ ಅದರ ನೋವಿನ ತೀವ್ರತೆ ಒಂದೇ ತರದ್ದು ಎಂದು ಎಲ್ಲರಿಗೂ ಅರ್ಥವಾಗದಿರಬಹುದು. ಪ್ರಕೃತಿಯನ್ನು ಪ್ರೀತಿಸುವ ಹೃದಯವಂತರಿಗೆ ಮಾತ್ರ ಅನುಭವವಾಗುವುದು ಎಂದು ಹಲುಬುವರು. ಲೇಖಕಿಯು ಕಥೆಯನ್ನು ಸರಳ ಭಾಷೆಯಲ್ಲಿ ವಿವರಿಸುತ್ತಾ ಅಲ್ಲಲ್ಲಿ ಕುತೂಹಲವನ್ನು ಉಂಟು ಮಾಡುತ್ತಾ ಓದುಗರ ಮನದಲ್ಲಿ ನಾನಾ ಭಾವನೆಗಳನ್ನು ಉಂಟು ಮಾಡುವರು.